ಶಿವರಾಜ್ ಸಂಗಪ್ಪ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ. ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗ ದ್ವೇಷವೇ ಇಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಹಾಗೂ ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ತಂಗಡಿಗಿ ಶಿವರಾಜ್ ಸಂಗಪ್ಪ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಪರ್ಯಾಲೋಚನೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲಿ ಅನರ್ಥಾದ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಮತ್ತು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ವಿದ್ಯಾರ್ಥಿ ಸಂಘಟನೆಯಲ್ಲಿ ಸಕ್ರಿಯರಾದಂಥವರು, ಈ 33ನೇ ವಯಸ್ಸಿಗೆ ಕಾಂಗ್ರೆಸ್ ಪದಾಧಿಕಾರಿಯಾಗಿದ್ದಂಥವರು, ಒಂದು ಲೆಕ್ಕದಲ್ಲಿ ಅದೃಷ್ಟವಂತ ರಾಜಕಾರಣಿ. ಅವರಿಗೆ ಈ ಬೇರೆ ಬೇರೆ ಹುದ್ದೆಗಳು ಅವ್ರನ್ನ ಅರಸಿ ಬಂದಿವೆ. ಸೊ ಅಂಥ ರಾಜಕಾರಣಿ. ಜೊತೆಗೇನೆಂದರೆ ಈ ಕನಕಗಿರಿ ಮೀಸಲು ಕ್ಷೇತ್ರ ಇದೆಯಲ್ಲ, ಈ ಕನಕಗಿರಿ ಮೀಸಲು ಕ್ಷೇತ್ರವೇ ಒಂದು ವಿಭಿನ್ನವಾಗಿರುವಂಥ ಕ್ಷೇತ್ರ. ಸೊ ಇಲ್ಲಿ ಗೆದ್ದಿರುವಂಥವರು ಈ ಮಂತ್ರಿಗಳಾಗ್ತಾರೆ ಅನ್ನುವಂಥ ನಂಬಿಕೆ ಮಧ್ಯದಲ್ಲೂ ಕೂಡ ಇದೆ. ಹಾಗೆ ಆಗಿದೆ, ಇವ್ರ ವಿಚಾರದಲ್ಲಂತೂ ಹಾಗೆ ಆಗಿದೆ. ಈ BSY ಸರ್ಕಾರಕ್ಕೆ ಬೆಂಬಲ ಕೊಟ್ಟು ಅಲ್ಲಿ ಅವರು ಈ ಕೃಷಿ ಮಾರುಕಟ್ಟೆ ಮತ್ತು ಸಕ್ಕರೆ ಖಾತೆ ಸಚಿವರಾಗಿ ಕೊನೆಗೆ ಒಂದ ಈ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಅವ್ರನ್ನ ಅನರ್ಹಗೊಳಿಸಿ ದೊಡ್ಡ ಕಥೆ ಇದು, ದೊಡ್ಡ ಹೋರಾಟ. ಅದಾದಮೇಲೆ ಸಹವಾಸವೇ ಬೇಡ ಅಂತ 2013ರಲ್ಲಿ ಮತ್ತವರು ಈ ಮಾತೃಪಕ್ಷಕ್ಕೆ ಬಂದರು, ಕಾಂಗ್ರೆಸ್ಗೆ ಬಂದರು. 13ರಲ್ಲಿ ಕನಕಗಿರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು, ಮತ್ತೆ ನೆಕ್ಸ್ಟು ಕೂಡ ಅವರು ಗೆದ್ದರು. ಹೀಗೆ ನಿರಂತರವಾಗಿ ಗೆಲ್ತಾನೆ ಇದ್ದಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಈಗ ಮತ್ತೆ DK ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಇವರು ಮಂತ್ರಿಗಳು. ಇದು ಶಿವರಾಜ್ ತಂಗಡಿಗೆಯವರ ಹಿನ್ನೆಲೆ. ಕನಕಗಿರಿ ಇವರಿಗೆ ಬಹಳ ಅದೃಷ್ಟದ ಕ್ಷೇತ್ರ, ಮೀಸಲು ಕ್ಷೇತ್ರ. ಈ ಮೊದಲ ಪಟ್ಟಿ